ಹಾಯ್ ನಮಸ್ಕಾರ. ಮತ್ತೆ ಹೆಂಗಿದ್ರಿ? ಆರಾಮಿದ್ರಿಯಾ? ಇವತ್ತು ಡಿಸೆಂಬರ್ 21. ಇವತ್ತು ಎಲ್ಲ ಕಡೆ 5 ವರ್ಷಕ್ಕಿಂತ ಒಳಗಿನ ಮಕ್ಕಳಿಗೆ ಪೋಲಿಯೋ ಡ್ರಾಪ್ ಆಗ್ತಾ ಇತ್ತು. 2014ರಂಗೆ ನಮ್ಮ ದೇಶ ಪೋಲಿಯೋ ಮುಕ್ತ ದೇಶ ಆಯ್ತು. ಆದರೆ ನಮ್ಮ ಪಕ್ಕದ ದೇಶಗೆಲ್ಲ ಇನ್ನೂ ಕೂಡ ಪೋಲಿಯೋ ಲಕ್ಷಣ ಎಲ್ಲ ಕಂಡು ಬರ್ತಾ ಇತ್ತು ಅಂದ್ರೆ ಹಾಗಾಗಿ ಎಲ್ಲ ಮಕ್ಕಳಿಗೆ ಪೋಲಿಯೋ ಡ್ರಾಪ್ ಕೊಡ್ತಾ ಇದ್ರು. 5 ವರ್ಷಕ್ಕಿಂತ ಒಳಗಿನ ಮಕ್ಕಳು ನಿಮ್ಮ ಮನೆ ಪಕ್ಕದ ಮನೆಗೆ ಅಥವಾ ನೀವು ಊರಂಗೆಲ್ಲೋ ಇದ್ರೂ ಕೂಡ ಅವರಿಗೆಲ್ಲ ಇನ್ನು ಇನ್ಫಾರ್ಮೇಷನ್ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಪೋಲಿಯೋ ಡ್ರಾಪ್ಸ್ ಹಾಕೋಕೆ ಹೇಳಿ ಅಕ್ಕ. ನೆನ್ಪಂಗೆ ಹೇಳಿ. ನಾನು ಇವತ್ತು ನಮ್ಮ ಪಕ್ಕದ ಮನೆ ಪ್ರಿಯಕ್ಕಂಗೆ ಹೇಳ್ದೆ ಮಾರ್ರೆ, ಅವ್ರ ಮಗಳನ್ನ ಕರ್ಕೊಂಡು ಒಳ್ಳೆ ಮಾಡಿ ಗೊಡ್ದಂಗೆ ಸಮ ಕೊಳ್ತೀರಿ. ಹೌದು, ಅವ್ರದ್ದು ಅಮ್ಮನ ಮನೆ ಯಾರ್ದು ದೊಡ್ಡಪ್ಪನ ಮಗನಿಗೆ ಸಮನ ಊಟ ಮೊನ್ನೆ ಮದಿ ದೊಂಪ ನಿನ್ನೆ ಮದಿ ಆಯಿತು, ಇವಾಗ ಸಮನ ಊಟ. ಅವ್ರಿಗೆ ಕಾಣಿ ಮಗಳಿಗೆ 4 ವರ್ಷವೇ, ಅವ್ರಿಗೆ ಪೋಲಿಯೋ ಡ್ರಾಪ್ ಇತ್ತು ನೆನಪೇ ಇಲ್ಲ ಅಂಬ್ರು ಮಾರ. ನಾ ಹೇಳಿದ್ಲು ಹೌದಾ ಮಾರಾಯ ಅಂತ್ರ. ಕಡೆಗೆ ಅವರು ಈಗ ಬಸ್ ತೊಪ್ಪಿ ಹತ್ರ ಸಮೌಂಟ್ ಬಸ್ ತೊಪ್ಪಿರೋ ತೊಂದರೆ ಇಲ್ಲ, ಕಡೆ ರಿಕ್ಷಾ ಮಾಡ್ಕೊಂಡು ಹೋಯ್ಲಕ್ಕ ಫಸ್ಟ್ ಪೋಲಿಯೋ ಡ್ರಾಪ್ ಹಾಯ್ಕೊಂಡು ಹೋಯ್ನಿ ಅಂದೆ. ಕಡೆ ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಲ್ಟ್ರಪ್ಪ ಪೋಲಿಯೋ ಡ್ರಾಪ್ ಹಾಯ್ಕೊಂಡು. ಅದೇ ಕೆಲವರಿಗೆಲ್ಲ ಗೊತ್ತಿಪ್ಪಕ್ಕಿಲ್ಲ, ಆದರೂ ಭಾಳ ಎಲ್ಲರಿಗೂ ಹೇಳಿ ಪೋಲಿಯೋ ಡ್ರಾಪ್ ಹಾಕೋಕೆ ಮರಿಬೇಡಿ ಅಕ್ಕ. 5 ವರ್ಷದ ಒಳಗಿನ ಮಕ್ಕಳಿಗೆ ಬೇಗ ಕರ್ಕೊಂಡು ಹೋಗಿ ಕೇಳಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡ್ತಾ ಇದ್ರು, ಮತ್ತು ಅಂಗನವಾಡಿ ಕೇಂದ್ರ ಕೆಲವೆಲ್ಲ ಕೇಂದ್ರ ಎಲ್ಲ ಮಾಡಿದಮ್ರು. ಎಲ್ಲ ಕಡೆ ಪೋಲಿಯೋ ಡ್ರಾಪ್ ಕೊಡ್ತಾ ಇದ್ರಂಬ್ರು. ಹಾಕಿ ಅಕ್ಕ, ಹಂಗೆ ಬತ್ತೆ. ಮತ್ತು ಆದಷ್ಟು ಬೇಗ ಒಂದು ಹೊಸ ವಿಡಿಯೋದ ನಿಮ್ಮೊಂದಿಗೆ ಬರ್ತೇನೆ. ಟಾಟಾ ಬಾಯ್ ಬಾಯ್. ಸಿ ವಿಡಿಯೋ ಇಷ್ಟ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರಿಗೆಲ್ಲ ವಿಷಯ ತಿಳಿಸಿ ಅಕ್ಕ. ಬತ್ತೆ, ಟಾಟಾ ಬಾಯ್ ಬಾಯ್.